ಆರೋಪ ಯಾರ ಮೇಲೆ? ಏನ್ ಆರೋಪ ತಮ್ಮದು? ಆರೋಪ ಅನ್ನೋದಕ್ಕಿಂತ ನೋಡಿ, ಈಗ ಪ್ರತಿ ವರ್ಷ ನಾವು ಉಂಡಿ ಎಣಿಸ್ತೀರಿ. ಅಂದ್ರೆ ಉಂಡಿ ಎಣಿಸುವಾಗ ಪೂಜಾರಿಗಳು ಇರ್ಬೇಕು, ಮತ್ತೆ ಕಮಿಟಿಯವರು ಇರ್ಬೇಕು, ಮತ್ತೆ ಸ್ಥಳೀಯರಲ್ಲೂ ಒಂದಿಬ್ರು ಇರ್ಬೇಕು, ಮತ್ತೆ ಮುಜರಾಯಿ ಅಧಿಕಾರಿಗಳು ಇರ್ಬೇಕು. ಮತ್ತೆ ಅದರಲ್ಲಿ ತುಂಬಾ ಜನ ಭಕ್ತಾದಿಗಳು ತಾಳಿ ಮತ್ತೊಂದು ಚಿನ್ನಗಳು ಹಾಕಿರ್ತಾರೆ. ಅದನ್ನ ನಾವು ಉಂಡಿನೆಲ್ಲ ಇಟ್ಬಿಟ್ಟು ಬರೋ ದುಡ್ಡನ್ನ ಮುಜರಾಯಿಯವ್ರು ತಗೊಂಡೋಗ್ತಾರೆ. ಅವಾಗ ನಮ್ದು ಸೈನ್ ಎಲ್ಲ ಹಾಕ್ಸ್ಕೊಳ್ತಾರೆ. ಸರಿನಾ? ಈ ವರ್ಷ ಇವ್ರು ಯಾರ ಗಮನಕ್ಕೂ ತರಲ್ಲ. ಇವಾಗಿರೋ ಮುಜರಾಯಿ ಅಧಿಕಾರಿಗಳು ಯಾರ ಗಮನಕ್ಕೂ ತರದಿರ ಬಂದಿ ಉಂಡಿ ಓಪನ್ ಮಾಡ್ತಾರೆ. ಅದ್ರಲ್ಲಿರೋ ಒಬ್ರು ಅಧಿಕಾರಿನೇ ನನಗೆ ಫೋನ್ ಮಾಡ್ತಾರೆ, ಒಂದು ನೆಕ್ಲೆಸ್ ಸಿಕ್ಕಿದೆ, ಆ ನೆಕ್ಲೆಸ್ ನ ಇವರು ಜೋಬೆಲ್ ಹಾಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಸರಿ, ನಾನೇನ್ ಮಾಡ್ತೀನಿ, ಈ ಊರ್ಗೆ ಫೋನ್ ಮಾಡ್ತೀನಿ, ಏನು ಇದು ನೀವು ನೆಕ್ಲೆಸ್ ಸಿಕ್ಕಿದೆ ಅಂತಲ್ಲ ಅಂತ. ಅದೆಲ್ಲ ಬಿಡಿ, ನೀವು ನಮ್ಮನ್ನೇನ್ ಕೇಳ್ಬೇಡಿ, ಅದೆಲ್ಲ ನೀವ್ಯಾರು ಕೇಳಕ್ಕೆ ಅಂತ ಹೇಳ್ದೆ. ಆದ್ರೆ ಇದು 3 ವರ್ಷಕ್ಕೊಂದ್ಸಲ ಕಮಿಟಿ ರಿನ್ಯೂವಲ್ ಆಗತ್ತೆ, ಅಂದ್ರೆ ರಿವ್ಯೂ ಆಗತ್ತೆ. ನಮಗೂ ಸಾಕಾಗೋಗಿದೆ. ಈ ದೇವಸ್ಥಾನಕ್ಕೆ ಏನ್ ಗೊತ್ತಾ, ಟೈಮ್ ಕರೆಕ್ಟ್ ಆಗಿ ದುಡ್ಡು ರಿಲೀಸ್ ಮಾಡಲ್ಲ, ಮತ್ತೆ ಕರ್ಗಕ್ ಮುಂಚೆನೆ 1.5 ಕೋಟಿ ಕೊಟ್ಟೆ ಅಂತಾರೆ, ಆಮೇಲೆ ಕರ್ಗ ಆದ್ಮೇಲೆ ದುಡ್ಡು ಕೊಡಲ್ಲ. ನನ್ಗೂ ಬೇಡ ಕಮಿಟಿನೇ ಬೇಡ, ನಾವು ವಂಶಸ್ಥರು, ನಮ್ ಪೂಜೆ ನಾವು ಮಾಡ್ಕೊಂಡು ಹೋಗೋಣ ಅಂತ ನಾವು ಫಿಕ್ಸ್ ಆಗಿದೆ. ಇದು ಇವರು ಆಮೇಲೆ ನಾನು ಅವ್ರನ್ನ ಕೇಳಿದಕ್ಕೆ ಅವ್ರು ಹೇಳ್ತಾರೆ, ನಾಗರಾಜ್ ಅವರು, ಇಲ್ಲ ಅದೆಲ್ಲ ನೀವ್ ಯಾರು ಕೇಳಕ್ಕೆ, ಬಿಡಿ ನಾವು ನೋಡ್ಕೊಳ್ತೀರಿ ಅಂತ ಹೇಳ್ತಾರೆ. ನಾನು ಅದಕ್ಕೆ ಏನ್ ಮಾಡ್ತೀನಿ, RT ಹಾಕ್ತೀನಿ. RT ಹಾಕಿದಾಗ ಆ ವಿಡಿಯೋ ಸಮೇತ ಸಿಕ್ಕಿದೆ. ನಾನು RT ಹಾಕಿದ್ದೇನೆ, ಏನ್ ಮಾಡ್ತಾರೆ, 3 ದಿವಸ ಬಿಟ್ಟು ಈ ಉಂಡಿ ಎಣಿಸ್ತಾರಲ್ಲ, 3 ದಿವಸ ಬಿಟ್ಬಿಟ್ಟು ಆ ಒಡವೆನ ತಗೊಂಡ್ಬಂದು ಇಟ್ಟೆ ಅಂತ ಇಟ್ಟಿದ್ದಾರೆ. ಆದ್ರೆ ಅದು 68 ಗ್ರಾಮ್ ಅಂತ ಹೇಳ್ತಾರೆ. ನಮ್ಗೆ RT ರಿಪೋರ್ಟ್ ಅಲ್ಲಿ ಬಂದಿದೆ 68 ಗ್ರಾಮ್. ದೇವಸ್ಥಾನದಿಂದ ಯಾವುದೇ ಒಂದು ದೇವಸ್ಥಾನ ಒಡವೆ ಅವ್ರಿಗೆ ಟೆಸ್ಟ್ ಮಾಡಕ್ಕೆ ಅಪ್ರೈಸರ್ ಇರ್ತಾರಲ್ಲ, ಮುಜರಾಯಿ ಅವರೇ ಇರ್ತಾರೆ, ಅಲ್ಲೇ ಬಂದು ಟೆಸ್ಟ್ ಮಾಡ್ತಾರೆ. ಚಿನ್ನ ಬೆಳ್ಳಿ, ನನ್ನ ಹತ್ರ ಫೋಟೋಸ್ ಎಲ್ಲ ಇದೆ. ನಾವು ಇದಕ್ ಮುಂಚೆ ಎಲ್ಲ ಚೆಕ್ ಮಾಡ್ತಿದಿರಲ್ಲ ದೇವಸ್ಥಾನ ಒಡವೆಗಳು, ನಾವು ಚಾರ್ಜ್ ತಗೊಳ್ಳೋವಾಗೆಲ್ಲ ಚೆಕ್ ಮಾಡಿಸ್ತೀವಿ ಸರ್. ಅದು ಅಲ್ಲೇ ಚೆಕ್ ಮಾಡಿಸೋದು. ಹೊರಗಡೆ ಯಾವ್ದು ಒಂದೇ 1 ಗ್ರಾಮ್ ಹೊರಗಡೆ ತಗೊಂಡೋದ್ರು ಅದು ತಪ್ಪು, ಇಮ್ಮಿಡಿಯೇಟ್ಲಿ ಸಸ್ಪೆಂಡ್ ಮಾಡ್ತಾರೆ. ಆದ್ರೆ ಇವ್ರನ್ನ ಯಾಕೆ ಬಿಟ್ಟಿಟ್ಟಿದಾರಂತ ಗೊತ್ತಿಲ್ಲ. ಮತ್ತೆ ಇನ್ನೊಂದು, ಇದು ನಾವ್ ಹೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ, ನಿಮ್ಗೇನು, ನಾವೇನ್ ಮಾಡ್ಬೇಕು, ನಮ್ಮಿಷ್ಟ, ಆ ತರ ಉಡಾಫೆ ಉತ್ತರ ಕೊಡ್ತಾರೆ. ಈಗ ಆಮೇಲೆ ತಗೊಂಡ್ಬಂದ್ 3 ದಿವಸ ಬಿಟ್ಟು ಉಂಡಿನಲ್ಲಿ ಹಾಕಿದಾರಲ್ಲ ನೆಕ್ಲೆಸ್, ಆ ವಿಡಿಯೋ ನನ್ನ ಹತ್ರ ಇದೆ. RT ಹಾಕಿದೆ, ಕೊಟ್ಟಿದ್ದಾರೆ. ಸತೀಶ್ ಅವರೇ, ಈಗ ದೇವಸ್ಥಾನದ ಹುಂಡಿಯಲ್ಲಿರುವಂತಹ ಹಣ ಮತ್ತೆ ದೇವಸ್ಥಾನದ ಹುಂಡಿಗೆ ಹಾಕಿದಂತಹ ನೆಕ್ಲೆಸ್ ಇದೆಯಲ್ಲ, ದೇವಸ್ಥಾನದ ನಿರ್ವಹಣೆ ಮಾಡುವಂತ ಮುಜರಾಯಿ ಇಲಾಖೆ ಎಷ್ಟು ಹಣ ಏನ್ ಸಿಕ್ಕಿದೆ ಅನ್ನೋ ಲೆಕ್ಕ ಕೊಡ್ಬೇಕಲ್ಲ. ಅದ್ಯಾವುದನ್ನು ಕೊಡದೆ ನೀವು ಆ ದೇವಸ್ಥಾನದ ಪೂಜೆಯ ವಂಶಸ್ಥರು ತಾವು ಏನು ಸಂಬಂಧವೇ ಇಲ್ಲ ಅಂತೇಳಿ ಹೇಳೋದು ಇದು ಎಷ್ಟು ಮಟ್ಟಿಗೆ ಸರಿ? ಹೇಳಿದ್ರಲ್ಲ, ಇದು ನಾವು ಕೇಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ. ನಮ್ಗೆ ಇದಕ್ ಮುಂಚೆ ಎಲ್ಲ ಒಂದು ಲೆಟರ್ ಕೊಡೋರು, ನೀವ್ ಇಂಥ ದಿವಸ ನಾವು ಉಂಡಿ ಎಣಿಸ್ತೀರಿ, ನೀವೆಲ್ಲ ಇರ್ರಿ, ಮತ್ತೆ ಸ್ಥಳೀಯರು ಇರ್ರಿ ಅಂತ ಹೇಳಿ ಅದ್ರಲ್ಲಿ ಬರುತ್ತೆ. ಈ ಸಲ ಇವರು ಮಾಡಿರೋದೆಲ್ಲ ತುಂಬಾ ಎಡವಟ್ಟು. ಮತ್ತೆ ಇದರಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿರೋದಕ್ಕೆ, ಮತ್ತೆ ಸರ್ ಅವರು ಅದ್ 10 ಗ್ರಾಮ್ ಇರ್ಲಿ, 100 ಗ್ರಾಮ್ ಇರ್ಲಿ, 120 ಗ್ರಾಮ್ ಇರ್ಲಿ, ಇವ್ರು ಯಾರನ್ನ ಕೇಳಿ ದೇವಸ್ಥಾನದಿಂದ ಒಡವೆ ತಗೊಂಡೋದ್ರು. ಸತೀಶ್ ಅವರ ಕಮಿಟಿಯಲ್ಲಿ ಯಾರಿದ್ದಾರೆ ಈಗ? ನೀವು ಯಾರ ಮೇಲೆ ಇಂಥವರೇ ಕಮಿಟಿಯವರು ಅಥವಾ ಸಿಬ್ಬಂದಿ ತೆಗೆದಿದ್ದಾರೆ ಅಂತ ಹೇಳಿ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ? ಇದು ಕಮಿಟಿ ಬರಲ್ಲ, ಇದು ಬಂದಿ ಮುಜರಾಯಿ ಅಧಿಕಾರಿ, ಕಾರ್ಯನಿರ್ವಾಹಕ ಅಧಿಕಾರಿ. ಯಾರ ಹೆಸರೇನು? ಎಕ್ಸಿಕ್ಯೂಟಿವ್ ಆಫೀಸರ್ ನಾಗರಾಜು. ಅವರ ಅಂಡ್ ಅವರಲ್ಲೇ ದೇವಸ್ಥಾನ, ಧರ್ಮರಾಜ ಸ್ವಾಮಿ ದೇವಸ್ಥಾನ ಅವರು ಇದ್ರಲ್ಲಿ ಇರುತ್ತೆ. ಅವರೇ ಇದು ಖುದ್ದಾಗಿ ಇದು ಮಾಡಿರೋದು. ಮತ್ತೆ ನಾನು ಪ್ರತಿಯೊಂದು ನನ್ನ ತಕ್ಷಣ ನನಗೆ ಈ ಮಾಹಿತಿ ಕೊಟ್ರಲ್ಲ, ನನ್ನ ಮೊಬೈಲ್ ತಗೊಂಡು ಲೊಕೇಶನ್ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ದೇವಸ್ಥಾನ ಒಳಗಡೆ. ವಿಡಿಯೋ ಆಫ್ ಮಾಡ್ರಿ ಅಂತಾರೆ ನನ್ನ. ನನಗೆ ಆಲ್ರೆಡಿ ಮಾಹಿತಿ ಬಂದ್ಬಿಡುತ್ತೆ. ನಾನು ವಿಡಿಯೋ ಮಾಡ್ಕೊಂಡು ಹೋದ್ರೆ ವಿಡಿಯೋ ಆಫ್ ಮಾಡಿ ಅಂತಾರೆ. ಲೊಕೇಶನ್ ವಿಡಿಯೋ ಇಟ್ಟಿದ್ದೀನಿ. ಇದು ಈ ತರ ಮುಂದುವರೆದ್ರೆ ದೇವಸ್ಥಾನಗಳು ಉಳಿಸೋದಂಗೆ? ಸತೀಶ್ ಅವರೇ, ನೀವು ಕರಗದ ಸಮಯದಲ್ಲಿ ನಾನ್ ನಿಮ್ ಜೊತೆ ಮಾತಾಡಿದಾಗ ನೀವು ಹೇಳಿದ್ರಿ, ಕರಗಕ್ಕೆ ಪೂಜೆಗೆ ಹೂ ಖರೀದಿ ಮಾಡೋದಕ್ಕೂ ಕೂಡ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ಇಂಥ ಸಮಯ ಇರುವಾಗ ನಿರ್ವಹಣೆ ಮಾಡ್ತಿರುವಂತ ಅಧಿಕಾರಿಗಳು ಈ ರೀತಿ ದೇವಸ್ಥಾನದ ಹುಂಡಿ ಕನ್ನ ಹಾಕಿದ್ರೆ ಯಾರನ್ನ ಕೇಳೋದು, ಯಾರನ್ನ ಹೇಳೋದು? ಯಾರನ್ನ ಕೇಳೋದು ಸರ್? ಎಲ್ಲಿಗೆ ಬಂದು ನಿಲ್ತಾ ಇದೆ ನೋಡಿ. ಇವ್ರು ಏನ್ ಮಾಡ್ತಾರಂದ್ರೆ ನೋಡಿ, ಈಗ್ಲೂ ನಿಮ್ಗೆ ಅದು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಇಕ್ತಾ ಇದೀನಿ ಸರ್. 1.5 ಕೋಟಿ ಬಜೆಟ್ ಅಲ್ಲಿ ದುಡ್ಡಿಟ್ರು, 1.5 ಕೋಟಿ. ನಾನೊಂದ್ ಮಾತು ಹೇಳ್ದೆ, ಯಾಕಂದ್ರೆ ಇದಕ್ಕೆ ಮುಜರಾಯಿ ಅವರು ಪ್ರತಿಯೊಬ್ರು ಕಮಿಷನ್ ಕೇಳ್ತಾರೆ.
ಏನು ದುಡ್ಡು ರಿಲೀಸ್ ಮಾಡಕ್ಕೆ ನಾವು ಕಮಿಟಿನಲ್ಲಿ ಲೆಕ್ಕಾಚಾರ ಕೊಡಬೇಕು. ನಮ್ಗೆ ಈ ದುಡ್ಡಿನ ತಲೆನೋವೇ ಬೇಡ ಅಂತ ನಾವು ಹೈಕೋರ್ಟ್ ಅಲ್ಲಿ ಹೇಳಿದ್ರಿ. ಹೈಕೋರ್ಟ್ ಒಂದು ಡೈರೆಕ್ಷನ್ ಕೊಡ್ತು, ಸತೀಶ್ ಕರ್ಗ ನಡೆಸ್ಲಿ, ದುಡ್ಡು ಕಾಸು ವ್ಯವಹಾರ ಇವ ನೋಡ್ಕೊಳ್ಳಿ ಅಂತ. ಈಗ ನೆಕ್ಲೆಸ್ ತಗೋತಾರಲ್ಲ, ಅದಕ್ ಮುಂಚೆ ಅವ್ರನ್ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನವೀನ್ ಅಂತ ಇದ್ರು ಹೋದ ವರ್ಷ. ಓಕೆ ಸತೀಶ್ ಅವರೇ, ಅವ್ರ ಲೆಕ್ಕಾಚಾರ ನೋಡ್ಕೋಬೇಕು ಅಂತ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಜಾತ್ರೆ ನೋಡಿ, ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ, 2 ತಿಂಗಳು ಮುಂಚೆ ಪ್ರಿಪೇರ್ ಆಗ್ಬೇಕು ನೋಡಿ. ಈಗ ತೇರೆಲ್ಲ ಸತೀಶ್ ಅವರೇ, ಇನ್ನೊಂದು ವಿಚಾರ. ಈಗ ಸತೀಶ್ ಅವರೇ, ನೀವು ಹಿಂಗಾಗಿದೆ, ಹಿಂಗೆ ನಿಮ್ಗೆ ಅನುಮಾನ ಬಂದ ತಕ್ಷಣ ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ದೇವಸ್ಥಾನದೊಳಗಡೆ ಹಿಂಗ್ ನಡೀತಿದೆ, ಈ ರೀತಿ ಅವ್ಯವಹಾರ ಮಾಡಿದ್ದಾರೆ, ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ದಾಖಲು ಮಾಡಿದ್ದೀರಾ? ಡಿಸಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಡಿಸಿ ಅವರಿಗೆ? ಅಂದ್ರೆ ಅದಕ್ಕೆ ಡಿಸಿ ಬರಲ್ಲ, ಎಡಿಸಿ ಬರ್ತಾರೆ, ತಹಸೀಲ್ದಾರ್ ಬರ್ತಾರೆ. ಅವ್ರಿಗೆ ಕಂಪ್ಲೇಂಟ್ ಮಾಡಿದೀನಿ, ಆ ಕಾಪಿನೇ ಇದೆ. ಅವ್ರಿಗೆ ಕಂಪ್ಲೇಂಟ್ ಮಾಡಿದಾಗ ಅವ್ರು ಹೇಳ್ತಾರೆ, ಅದನ್ನ ಕಾಪಿನ ಅದನ್ನ ಇದು ಕೊಡಿ, ಇದು ನಾವು ಇದ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತಾರೆ. ಮತ್ತೆ ಇದು ಸ್ಟೇಷನ್ಗೆ ಮಾಡಕ್ ಬರಲ್ಲ, ಮುಜರಾಯಿ ಇದು ನಾವು ಮುಜರಾಯಿ ಅಧಿಕಾರಿಗಳಿಗೆ ಮಾಡ್ಬೇಕು. ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ನನಗೆ ಇದೆಲ್ಲ ಡಾಕ್ಯುಮೆಂಟ್ ಸಿಕ್ಕೋದು, ಇಲ್ಲಾಂದ್ರೆ ನನಗೆ ಇವಾಗ್ಲೂ ಆ ಡಾಕ್ಯುಮೆಂಟ್ ಸಿಗ್ತಾ ಇರ್ಲಿಲ್ಲ. ಕರೆಕ್ಟ್. ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ಬೇಲಿಯೇ ಎದ್ದು ಹೊಲ ಮೇಯ್ದಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಅವರೇ, ನಿಮ್ಮನ್ನ ಮತ್ತೆ ನಾನು ಸಂದರ್ಭಕ್ಕೆ ಮತ್ತೆ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಹೊತ್ತಿನ ನಿಮ್ಮೆಲ್ಲ ಈ ಎಲ್ಲ ವಿಚಾರಕ್ಕೆ ಥ್ಯಾಂಕ್ ಯು. ಅದು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಇಕ್ತಾ ಇದ್ದೀನಿ ಸರ್. 1.5 ಕೋಟಿ ಬಜೆಟ್ ಅಲ್ಲಿ ದುಡ್ಡಿಟ್ರು, 1.5 ಕೋಟಿ. ನಾನೊಂದ್ ಮಾತು ಹೇಳ್ದೆ, ಯಾಕಂದ್ರೆ ಇದಕ್ಕೆ ಮುಜರಾಯಿ ಅವರು ಪ್ರತಿಯೊಬ್ರು ಕಮಿಷನ್ ಕೇಳ್ತಾರೆ, ಏನು ದುಡ್ಡು ರಿಲೀಸ್ ಮಾಡಕ್ಕೆ. ನಾವು ಕಮಿಟಿನಲ್ಲಿ ಲೆಕ್ಕಾಚಾರ ಕೊಡಬೇಕು. ನಮ್ಗೆ ಈ ದುಡ್ಡಿನ ತಲೆನೋವೇ ಬೇಡ ಅಂತ ನಾವು ಹೈಕೋರ್ಟ್ ಅಲ್ಲಿ ಹೇಳಿದ್ರಿ. ಹೈಕೋರ್ಟ್ ಒಂದು ಡೈರೆಕ್ಷನ್ ಕೊಡ್ತು, ಸತೀಶ್ ಕರ್ಗ ನಡೆಸ್ಲಿ, ದುಡ್ಡು ಕಾಸು ವ್ಯವಹಾರ ಇವ ನೋಡ್ಕೊಳ್ಳಿ ಅಂತ. ಈಗ ನೆಕ್ಲೆಸ್ ತಗೋತಾರಲ್ಲ, ಅದಕ್ ಮುಂಚೆ ಅವ್ರನ್ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನವೀನ್ ಅಂತ ಇದ್ರು ಹೋದ ವರ್ಷ. ಓಕೆ ಸತೀಶ್ ಅವರೇ, ಅವ್ರ ಲೆಕ್ಕಾಚಾರ ನೋಡ್ಕೋಬೇಕು ಅಂತ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಜಾತ್ರೆ ನೋಡಿ, ಇದು ವಿಶ್ವವಿಖ್ಯಾತ ಬೆಂಗಳೂರು ಕರಗ, 2 ತಿಂಗಳು ಮುಂಚೆ ಪ್ರಿಪೇರ್ ಆಗ್ಬೇಕು ನೋಡಿ. ಈಗ ತೇರೆಲ್ಲ. ಸತೀಶ್ ಅವರೇ, ಇನ್ನೊಂದು ವಿಚಾರ. ಈಗ ಸತೀಶ್ ಅವರೇ, ನೀವು ಹಿಂಗಾಗಿದೆ, ಹಿಂಗೆ ನಿಮ್ಗೆ ಅನುಮಾನ ಬಂದ ತಕ್ಷಣ ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ದೇವಸ್ಥಾನದೊಳಗಡೆ ಹಿಂಗ್ ನಡೀತಿದೆ, ಈ ರೀತಿ ಅವ್ಯವಹಾರ ಮಾಡಿದ್ದಾರೆ, ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ದಾಖಲು ಮಾಡಿದ್ದೀರಾ? ಡಿಸಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಡಿಸಿ ಅವರಿಗೆ? ಅಂದ್ರೆ ಅದಕ್ಕೆ ಡಿಸಿ ಬರಲ್ಲ, ಎಡಿಸಿ ಬರ್ತಾರೆ, ತಹಸೀಲ್ದಾರ್ ಬರ್ತಾರೆ. ಅವ್ರಿಗೆ ಕಂಪ್ಲೇಂಟ್ ಮಾಡಿದೀನಿ, ಆ ಕಾಪಿನೇ ಇದೆ. ಅವ್ರಿಗೆ ಕಂಪ್ಲೇಂಟ್ ಮಾಡಿದಾಗ ಅವ್ರು ಹೇಳ್ತಾರೆ, ಅದನ್ನ ಕಾಪಿನ ಅದನ್ನ ಇದು ಕೊಡಿ, ಇದು ನಾವು ಇದ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತಾರೆ. ಮತ್ತೆ ಇದು ಸ್ಟೇಷನ್ಗೆ ಮಾಡಕ್ ಬರಲ್ಲ, ಮುಜರಾಯಿ ಇದು ನಾವು ಮುಜರಾಯಿ ಅಧಿಕಾರಿಗಳಿಗೆ ಮಾಡ್ಬೇಕು. ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ನನಗೆ ಇದೆಲ್ಲ ಡಾಕ್ಯುಮೆಂಟ್ ಸಿಕ್ಕೋದು, ಇಲ್ಲಾಂದ್ರೆ ನನಗೆ ಇವಾಗ್ಲೂ ಆ ಡಾಕ್ಯುಮೆಂಟ್ ಸಿಗ್ತಾ ಇರ್ಲಿಲ್ಲ. ಕರೆಕ್ಟ್. ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ಬೇಲಿಯೇ ಎದ್ದು ಹೊಲ ಮೇಯ್ದಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಅವರೇ, ನಿಮ್ಮನ್ನ ಮತ್ತೆ ನಾನು ಸಂದರ್ಭಕ್ಕೆ ಮತ್ತೆ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಹೊತ್ತಿನ ನಿಮ್ಮೆಲ್ಲ ಈ ಎಲ್ಲ ವಿಚಾರಕ್ಕೆ ಥ್ಯಾಂಕ್ ಯು.